ಕತ್ತಲೆಯ ಲೋಕ. ಕತ್ತಲೆ ಲೋಕದಲ್ಲಿ ಹುಡುಕಿ ಬಂದಂಥ ನಮ್ಮ ಜನರಿಗೆ ಸಿಕ್ಕಿದಾದರೂ ಏನು? ಹುಡುಕುತ್ತಾ ಹೋದ ನಮ್ಮ ತಂಡಕ್ಕೆ ಸಿಗುವುದು ಒಂದು ಭಯಾನಕ ಮತ್ತು ಅಚ್ಚರಿಯಾದ ಸಂಗತಿಗಳು. ಇಲ್ಲಿ ಒಬ್ಬರೇ ಯಾರೂ ಇಲ್ಲ. ಇಲ್ಲಿ ಇರುವರು ಯಾರು ಮನುಷ್ಯರೇ ಇಲ್ಲ. ಇದು ಭಯಾನಕ ಜಗತ್ತಿನ ಕತ್ತಲೆ ಲೋಕದಲ್ಲಿ ಭೂತಗಳ ಆವರಣ. ಇಲ್ಲಿ ನಡೆಯುವಾಗ ಕಥೆಗಳು, ಸ್ಟೋರಿಗಳು ಭಯಾನಕವಾಗಿರುತ್ತವೆ. ಇಲ್ಲಿಗೆ ಬಂದಿರುವ ಎಷ್ಟೋ ಜನಗಳು ಇನ್ನೂ ಹಿಂತಿರುಗಿ ಹೋಗಿಲ್ಲ, ಹೋಗುವುದೂ ಇಲ್ಲ, ಮತ್ತೆ ಬರುವುದೂ ಇಲ್ಲ. ಯಾಕೆಂದರೆ ಇಲ್ಲಿರುವುದು ಪ್ರಯತ್ನಗಳ ಆತ್ಮಗಳು. ಅವರನ್ನು ಯಾವತ್ತಿಗೂ ಮತ್ತೆ ಬಿಟ್ಟುಕೊಟ್ಟಿಲ್ಲ. ಇಲ್ಲಿ ನಡೆಯುವಾಗ ಘಟನೆಗಳಿಗೆ ಯಾರೂ ಕಾರಣರಲ್ಲ. ಯಾಕೆಂದರೆ ಇದು ಅದ್ಭುತ ಲೋಕದ ಮಾಯಾ ಜಗತ್ತು. ಇಲ್ಲಿ ಬರುವ ಮನುಷ್ಯರಿಗೆ ದೈವದ ಗುಣವೂ ಎಷ್ಟೇ ಇದ್ದರೂ ಅಲ್ಲಿ ಬಂದ ಮೇಲೆ ಅವರಿಗೆ ಆಗುವ ಅನುಭವ ಅವರಿಗೆ ದೆವ್ವಗಳ ಅನುಭವವಾಗಿರುತ್ತದೆ. ಇದು ಸುತ್ತಮುತ್ತಲೂ ನಡೆಯುತ್ತಿರುವ ಅತಿದೊಡ್ಡ ಭಯಾನಕ ಶಕ್ತಿಯ ವಾಮಾಚಾರದ ಆಟವಲ್ಲ. ಇದೊಂದು ದುಷ್ಟಶಕ್ತಿಗಳ ಆಟವಲ್ಲ. ಇಲ್ಲಿ ಬಂದು ಸತ್ತಿರುವ ಜನರ ಮಾಯಾ ಲೋಕದ ಜಗತ್ತು ಇದು. ಇಲ್ಲಿ ಏನಾಗುತ್ತೆ ಅನ್ನೋಕ್ಕಿಂತ ಮುಂಚೆ ಏನ್ ಆಗಬೇಕು ಅನ್ನೋದೇ ವಿಸ್ಮಯ. ಕೊನೆಯದಾಗಿ ನಮ್ಮ ತಂಡಕ್ಕೆ ಸಿಗುವ ಮುಂಚೆ ಅಲ್ಲಿ ನಡೆದ ಅಚ್ಚರಿ ಸಂಗತಿಗಳು ಹೇಳಲು ಇನ್ನೂ ನಮ್ಮ ಕಣ್ಣಿಗೆ ಆಗುತ್ತಿಲ್ಲ. ಅಲ್ಲಿ ನಡೆಯುವ ಭಯಾನಕ ಸಂಗತಿಗಳು ಮತ್ತು ಅಗೋಚರ ಶಕ್ತಿಗಳ ನಡುವೆ ನಮ್ಮ ಆಟ ಏನೋ ನಡೆಯುವುದಿಲ್ಲ. ಅಲ್ಲಿ ಸತ್ತ ಜನಕ್ಕಿಂತ ಏನೋ ಪ್ರೇತಗಳ ಆತ್ಮಗಳ ಆಟ ಇನ್ನೂ ಹೆಚ್ಚಾಗಿ ನಡೆಯುತ್ತೆ. ಕಟ್ಟ ಕಡೆಯಲ್ಲಿ ನಮಗೆ ಕಾಣಿಸಿದ ಒಂದು ಶಕ್ತಿ ಅಗೋಚರ ಶಕ್ತಿ ಆ ಬೆಳಕಿನಲ್ಲಿ ಮಾಯವಾಯಿತು. ಬೆಳಕನ್ನು ಹುಡುಕುತ್ತಾ ಹೋದಾಗ ಕಂಡಿದ್ದು ಆಶ್ಚರ್ಯ ಸಂಗತಿಗಳು, ಭಯಾನಕವಾದ ವಿಸ್ಮಯಗಳು. ಅಲ್ಲಿಗೆ ನಮ್ಮ ತಂಡದ ಅಚ್ಚರಿ ವಿಸ್ಮಯಗಳು ಕೊನೆಗೊಳ್ಳುತ್ತದೆ. ಯಾಕೆಂದರೆ ಪ್ರತಿಯೊಂದು ಕಟ್ಟಡದಲ್ಲೂ, ಪ್ರತಿಯೊಂದು ರೂಮಿನಲ್ಲೂ, ಪ್ರತಿಯೊಂದು ಹಳ್ಳಕೊಳ್ಳದಲ್ಲೂ ವಿಸ್ಮಯವು ಕಾದಿದೆ. ಮುಂದೆ ಹೋದ ನಮ್ಮ ತಂಡಕ್ಕೆ ನಡೆದ ಘಟನೆಗಳು ಹೇಳಲು ಭಯಾನಕವಾಗಿತ್ತು. ಅಲ್ಲಿ ನಡೆಯುವ ಘಟನೆಗಳು ನೈಜ ಘಟನೆಗಳು ಬಿಂಬವಾಗುತ್ತವೆ. ಪ್ರತಿಯೊಂದು ಘಟನೆಗೂ ಒಂದು ನೈಜ ಘಟನೆಗೆ ತಕ್ಕಂತೆ ಬಿಂಬವಾಗುತ್ತವೆ. ಅಲ್ಲಿ ಎಷ್ಟು ಸಾವಿರ ವರ್ಷಗಳಿಂದ ಹೀಗೆ ನಡೆಯುತ್ತಿದೆಯೇ ಎನಿಸುತ್ತದೆ. ಯಾಕೆಂದರೆ ಅಲ್ಲಿ ನಡೆಯುವ ಪ್ರತಿಯೊಂದು ಘಟನೆಗಳು ಭಯಾನಕವಾಗಿರುತ್ತವೆ. ಪ್ರತಿ ಸಲ, ಪ್ರತಿ ನಿಮಿಷವೂ ಎದೆಯಲ್ಲಿ ಚಲ್ಲೆನಿಸುವ ಘಟನೆಗಳು ನಡೆಯುತ್ತಲೇ ಇರುತ್ತವೆ. ನಿಮಗೆ ಧೈರ್ಯ, ಉತ್ಸಾಹ ಇದ್ದರೂ ಕೂಡ ಅಲ್ಲಿ ನಡೆಯುವ ಘಟನೆಗಳನ್ನು ನೋಡಿ ಎದೆ ಚಲಿಸುತ್ತದೆ. ಗೋಚರ ಶಕ್ತಿಗಳ ನಡುವೆ ನಡೆಯುವ ಅದ್ಭುತವಾದ ಲೋಕವದು. ಆ ಲೋಕದಲ್ಲಿ ಆ ಶಕ್ತಿಗಳ ಆಟದ ಮುಂದೆ ಅಲ್ಲಿ ಯಾವ ಶಕ್ತಿಯೂ ನಡೆಯುವುದಿಲ್ಲ. ಹೋಗುವ ಮುನ್ನ 1 ಸಲ ಅಲ್ಲ 100 ಸಲ ಯೋಚನೆ ಮಾಡಿ ಅಲ್ಲಿ ಕಾಲಿಡಬೇಕು. ಯಾಕೆಂದರೆ ಆ ಮಾಯಾ ಲೋಕದಲ್ಲಿ ಮುಂದೆ ಏನಾಗುತ್ತದೆ ಎಂಬುದನ್ನು ಯಾರೂ ಹೇಳಲು ಸಾಧ್ಯವಿಲ್ಲ. ಪ್ರತಿಯೊಂದು ಅಚ್ಚರಿ ಘಟನೆಗಳು ನಮ್ಮ ಕೈಗೆ ನಿಲುಕದ್ದು ಅಲ್ಲ. ಪ್ರತಿ ಹೆಜ್ಜೆಗೂ ಅಚ್ಚರಿಗಳ ಸಂಗತಿಗಳು ಮತ್ತು ರೋಚಕ ವಿಸ್ಮಯಗಳು ಕಣ್ಣಿಗೆ ಘಟಕವಾಗಿ ಕಾಣಿಸುತ್ತವೆ. ಅಲ್ಲಿ ಇಟ್ಟಿಸುನ ಧ್ವನಿಗಳು ಕೂಡ ಹೆಮ್ಮರವಾದ ಮತ್ತು ಭಯಾನಕ ಧ್ವನಿಗಳನ್ನು ಮೀರಿಸುತ್ತವೆ. ನಿಮ್ಮ ಒಂದು ಪುಟ್ಟ ಹೆಜ್ಜೆಯ ಧ್ವನಿ ಕೂಡ ಅಲ್ಲಿ ಭಯಾನಕವಾದ ಸಂಗತಿಗಳನ್ನು ಹೇಳುತ್ತವೆ ಮತ್ತು ರೋಚಕ ವಿಸ್ಮಯಗಳನ್ನು ನೀಡುತ್ತವೆ. ಈ ಜಗತ್ತಿನಲ್ಲಿ ನಿಮ್ಮ ಉಸಿರು ಕೂಡ ನಿಮಗೆ ಭಯವನ್ನುಂಟು ಮಾಡುತ್ತದೆ. ನಿಮ್ಮ ಹೃದಯ ಹೃದಯವೇ ಬಡಿತವೇ ನಿಲ್ಲಿಸಿದಂತಾಗುತ್ತವೆ. ರೋಚಕ ಸಂಗತಿಗಳನ್ನು ನಾವು ಬೆನ್ನತ್ತುವ ಮುನ್ನ ನಮ್ಮಲ್ಲಿರುವ ಧೈರ್ಯಗಳನ್ನು ಮತ್ತೆ ಪ್ರಶ್ನಿಸಿಕೊಳ್ಳಬೇಕು.